ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ಸೆಷನ್ನಲ್ಲಿ ಆಂಡ್ರಾಯ್ಡ್ ಸ್ಟುಡಿಯೋದಲ್ಲಿ ಟೋಸ್ಟ್ ಅಂತ ಒಂದು ಕೆಳಗಡೆ ಮೆಸೇಜ್ ಡೆಲಿವರ್ಡ್, ಮೆಸೇಜ್ ಸೆಂಡ್ ಅಂತ ಒಂದು ನಮಗೆ ನೋಟಿಫಿಕೇಷನ್ ಲೈಕಲ್ಲಿ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಟೈಟಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಇವತ್ತು ನಾವು ನಿಮಗೆ ತೋರಿಸ್ಕೊಡ್ತೀವಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಟೆಕ್ಸೈಟ್ ಟ್ಯುಟೋರಿಯಲ್ ಅನ್ನೋದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಸೊ ಇದಕ್ಕೆ ನಾವು ಈಗ ಆ ನೋಟಿಫಿಕೇಷನ್ ಬರೋ ಥರಕ್ಕೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಮೇನ್ ಆ್ಯಕ್ಟಿವಿಟಿ ಹೋಗಿ, ಮೇನ್ ಆ್ಯಕ್ಟಿವಿಟಿಯಲ್ಲಿ ಟೆಕ್ಸ್ಟ್ ವ್ಯೂ comma text view is equal to text view find value or dot id dot text view comma or dot id ಅಂದರೆ ರಿಸೋರ್ಸ್ ಒಳಗಡೆ RES ಇದೆಯಲ್ಲ, ಈ ರಿಸೋರ್ಸ್ ಒಳಗಡೆ ಐಡಿಯ ಆ ಟೆಕ್ಸ್ಟ್ ವ್ಯೂ ಅನ್ನೋದನ್ನು ಅದು ತೊಗೊಳ್ತಾ ಇದೆ. ಓಕೆ, ದೆನ್ ಈಗ ನಾನು ಪಬ್ಲಿಕ್ ವಾಯ್ಡ್ ಆನ್ ಕ್ಲಿಕ್ ಅನ್ನೋ ಒಂದು ಮೆಥಡನ್ನು ಓಪನ್ ಮಾಡ್ಕೋತೀನಿ. ಕ್ರಿಯೇಟ್ ಮಾಡಿ ಏನಾಗಬೇಕು, ಟೋಸ್ಟ್, ಅದಕ್ಕೆ ಮೀನಿಂಗ್ ಏನು, ಟೋಸ್ಟ್ ಡಾಟ್ ಮೇಕ್ ಟೆಸ್ಟ್ ಏನು, ಗೆಟ್ ಅಪ್ಲಿಕೇಶನ್ ಕಂಟೆಸ್ಟ್. ಸೊ ಇಲ್ಲಿ ಸ್ಟ್ರಿಂಗ್ ಬರಬೇಕು, ವೆಲ್ಕಮ್ ಟು ಟೆಕ್ಸೈಟ್ ಟ್ಯುಟೋರಿಯಲ್ comma next our toast length, so toast dot length long dot sh show function. ಸೊ ಈಗ ನಾವು ಈ ಪ್ರೋಗ್ರಾಮ್ನ ಮೇನ್ ಒಳಗಡೆ ಹಾಕೋಣ. ಆನ್ ಕ್ಲಿಕ್, ಈಗ ರನ್ ಮಾಡಿ. ರನ್ ಆಗ್ತಾಯಿದೆ. ಸೊ ಇಲ್ಲಿ ನೋಟಿಫಿಕೇಶನ್ ಬರುತ್ತೆ, ವಾಚ್ ಮಾಡಿ. ನೋಡಿ, ಆಂಡ್ರಾಯ್ಡ್ ಈಸ್ ಸ್ಟಾರ್ಟಿಂಗ್. ಸೊ ನಮ್ಮ ಆ್ಯಕ್ಟಿವಿಟಿ ರನ್ ಆದ ತಕ್ಷಣ ಅದು ಕೆಳಗಡೆ ವೆಲ್ಕಮ್ ಟು ಟೆಕ್ಸೈಟ್ ಟ್ಯುಟೋರಿಯಲ್ ಅಂತ ನೋಟಿಫಿಕೇಶನ್ ಬರುತ್ತೆ. ಇನ್ಸ್ಟಾಲ್ ಆಗ್ತಾ ಇದೆ. ಲಾಂಚಿಂಗ್ ಆ್ಯಕ್ಟಿವಿಟಿ ನೋಡಿ, ವೆಲ್ಕಮ್ ಟು ಟೆಕ್ಸೈಟ್ ಟ್ಯುಟೋರಿಯಲ್. ಓಕೆನಾ? ಸೊ ಮೊದಲು ಸರಿ ನೋಡಬೇಕಂದ್ರೆ ಈಗ ನಮ್ಮ ಆ್ಯಪ್ ಯಾವುದು, ಸಿಂಪಲ್ ಅನ್ನೋದು ನಮ್ಮ ಆ್ಯಪ್ ಅಲ್ವಾ. ಸೊ ಸಿಂಪಲ್ ಎಸ್, ಇದೆಯಲ್ಲ ಸಿಂಪಲ್ ಆ್ಯಕ್ಟಿವ್, ಇದು ಇನ್ಸ್ಟಾಲ್ ಆಗಿರುತ್ತೆ ನೋಡಿ. ವೆಲ್ಕಮ್ ಟು ಟೆಕ್ಸೈಟ್ ಟ್ಯುಟೋರಿಯಲ್. ಸೊ ಓಕೆನಾ, ಇದು ಈ ಕಂಟೆಂಟ್ ಬಂದಿದೆ. ವೆಲ್ಕಮ್ ಟು ಟೆಕ್ಸೈಟ್ ಟ್ಯುಟೋರಿಯಲ್, ಟೆಕ್ನಾಲಜಿ ಟ್ಯುಟೋರಿಯಲ್ ಅಂತ ಆಗ್ತದೆ ನೋಡಿ, ಟೆಕ್ನಾಲಜಿ ಟ್ಯುಟೋರಿಯಲ್. ಸೊ ಇದನ್ನು ಮತ್ತೆ ರೀರನ್ ಮಾಡಿ. ನೋಡಿ, ವೆಲ್ಕಮ್ ಟು ಟೆಕ್ಸೈಟ್ ಟೆಕ್ನಾಲಜಿ ಟ್ಯುಟೋರಿಯಲ್. ಓಕೆನಾ? ಸೊ ಇದನ್ನು ಸಿಂಪಲ್ಲಾಗಿ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಓಕೆ, ನೀವು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಏನಾರು ಕಮೆಂಟ್ಸ್ ಮಾಡಬೇಕಿದ್ರೆ ಕಮೆಂಟ್ಸ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾರು ಶೇರ್ ಮಾಡಬೇಕಿದ್ರೆ ಶೇರ್ ಮಾಡಿ. ಒಟ್ಟಾರೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವೀಡಿಯೋಗಳನ್ನೆಲ್ಲ ನಿಮಗೆ ನೋಟಿಫಿಕೇಷನ್ ಆಗಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನೋಟಿಫಿಕೇಷನ್ ಆಗುತ್ತೆ. ಓಕೆ, bye friend, thanks for watching.